ಈಶ್ವರ ಮಾಡೋದೆಲ್ಲ ಅವಾಂತರ. ಅಲ್ಲ ಬಾರಿ ಮಸ್ತ್ ಐತಿರೋ ಮರ. ಯಾವತ್ ತಗೊಂಡೆ? ಮೊನ್ನೆ ತೊಗೊಂಡೆ. ಇದಕ್ಕ 10,000 ರೂಪಾಯಿ. ಹೌದನ? ಹೌದೇ. ಇದ್ರಾಗ ಯಾರ್ ಫೋಟೋ ಬೇಕಂತ ಇವಾಗ ನಿನ್ ಫೋಟೋ ತೆಗಿಲೇನೆ. ಬರೇ ಫೋಟೋ ತೆಗ್ರೆ ಏನ್ ಉಪಯೋಗ ಮರ? ಹೌದೌದ. ಇದ್ರಾಗ ಚಲೋ ಮೆಸೇಜ್ ಬರಂಗ್ ಮಾಡ್ಬೇಕೆ. ಏನಂತ ಬರ್ಬೇಕು? ವೇದಾರ್ ಮೊಬೈಲ್ ಇಂದ ಐ ಲವ್ ಯು ಅಂತ ಬರ್ಬೇಕೆ. ಗೊತ್ತಗ ಹೆಂಗ? ಏ ದೇವ್ರ ದಯ ಒಂದಿದ್ರೆ ಸಾಕೋತಮ್ಮ, ಎಲ್ಲ ಕೆಲ್ಸ ಆಕತೆ. ಇರೋ ಮೆಸೇಜ್ ಕಳಿಸ್ತಾನೆ. ವೇದ ನಂಬರ್ ಎಷ್ಟು? ಅದ್ರಾಗ ಐತಿ. ಇದ್ರಾಗ ಐತನ? ಮೆಸೇಜ್ ಹೋತ್ ನೋಡ್ತಮ್ಮ. ಏನಂತ ಕಳ್ಸಿದ್ಯಾ? ಇದು ದೇವಿರಮ್ಮನ ಕೃಪೆ, ಐ ಲವ್ ಯು ಅಂತ ಟೈಪ್ ಮಾಡಿ 50 ಹುಡ್ರಿ ಕಳಿಸ್ಬೇಕು. ಹಂಗಂದ್ರ ನೀ ಇನ್ನೂ ಸುಂದರವಾಗಿ ಕಾಣ್ತೀರಿ. ಇಲ್ಲ ಅಂತಂದ್ರ ಮುಖ ಮಣ್ಣು ತಿಂದು ಹೊಲ್ಲೆಲ್ಲ ಉದ್ರಿ ಅಜ್ಜಿ ತರ ಕಾಣ್ತೀರಿ. ಇದನ್ನ ಉದಾಸೀನ ಮಾಡಕೂಡ್ದು. ಕೆಲಸ ಮಾಡುದು. ವೇದಾರ್ ನಂಬರ್ ಗೊತ್ತಾದ್ರೆ? ಏ ಇದು ಹೊಸ ನಂಬರ್ ಅಲ್ಲನ? ವೇದಾಗ ಗೊತ್ತಿರೋದು ನಿನ್ ಹಳೆ ನಂಬರ್. ಹೌದೌದ. ಆದ್ರ ಇದು ಗೊತ್ತಾಗ್ಬಿಟ್ರ ಅಷ್ಟಾಗ ನಮ್ ಕೆಲ್ಸ ಆಗಿರ್ತಮ್ಮ. ಅಲ್ರಿ ವೇದವ್ರ, ನೀವು 50 ಜನಕ್ಕೆ ಐ ಲವ್ ಯು ಅಂತ ಕಳ್ಸಿದ್ರ ಹೊಳ್ಳಿ ಅವ್ರು ನಿಮ್ಗೆ ಐ ಲವ್ ಯು ಟು ಅಂತ ಕಳ್ಸಂಗಿಲ್ಲ. ಅದೇ ನನ್ಗೂ ಭಯ ಆಗ್ತಾ ಇರೋದು. ಅದ್ರಾಗ ರೌಡಿಗಳು ಇದ್ರೆ, ನಿಮ್ಗೆ ಆಗದಿರೋ ಕಾಮಣ್ಣ ಇದ್ರೆ, ಅದನ್ನ ತಗೊಂಡು ಯಾರ ಕೋರ್ಟ್ನಾಗ ಕೇಸ್ ಹಾಕಿದ್ರೆ ಮತ್ತೀಗೇನು ಮಾಡೋದು? ಎಲ್ಲರಿಗೆ ಕಳ್ಸಕ್ ಹೋಗ್ಬೇಡ್ರಿ. ಆದ್ರೆ ಮುಖ ಕೆಟ್ಟೋಗುತ್ತೆ, ಹಲ್ಲುದ್ರೋಗುತ್ತೆ. ನನ್ನ ನಂಬರ್ ನಿಮ್ಮ ಹತ್ರ ಐತಿಲ್ಲ, ಅದಕ್ಕೆ 5 ನಿಮಿಷ ಅಂತ 50 ಮೆಸೇಜ್ ನನಗೆ ಕಳಿಸ್ಬಿಡ್ರಿ. ಒಳ್ಳೆ ಐಡಿಯಾ ಕಣೋ. ವೇದ, ಯಾರಿಗೆ ಐ ಲವ್ ಯು ಅಂತಿದ್ಯಾ? ಅಕ್ಕ ಮೆಸೇಜ್ ಹೋಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೆ. ವಯಸ್ಸಿಗೆ ಬಂದ್ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಹೀಗೆ ಆಗೋದು. ಎಷ್ಟತಿ ಮೆಸೇಜ್ ಬಂದು ನೋಡ ಎಮ್ಮ. 50 ಆದವೆ, ಇನ್ನು ಬರಂಗಿಲ್ಲಲ್ಲ. ಸಾಕ್ಬಿಡು ಮರಯ್ಯ. ಅಲ್ಲ ಇದಕ್ಕಿಂತ ಮಜಾ ಶಿವಂಗ್ ಏನಾರ ಮಾಡ್ಬೇಕಲ್ಲ. ಇನ್ನು ಏನ್ ಮಾಡ್ಬೇಕಪ್ಪ? ದೇವ್ರ ಹೆಸರಿನಾಗ ಏನಾರ ಮಾಡ್ಬೇಕು. ದೇವ್ರ ಹೆಸರಿನಾಗ ನಾನ್ ಐಡಿಯಾ ಕೊಡ್ಬೇಕಾಗಿತ್ತು. ಈ ಸತಿ ನೀನ್ ಐಡಿಯಾ ಕೊಟ್ಟು ನೋಡು. ನಾನು ಐಡಿಯಾ ಕೊಟ್ಟೆ. ಅದಕ್ಕೂ ದೇವಿರಮ್ಮನ ಕೃಪೆ ಬೇಕು ಓತಮ್ಮ. ನಾಳೆ 100 ಕರಪತ್ರ ಹೊಡ್ಸ್ಕೊಂಡ್ ಬರ್ತೇನೆ. ಆಮೇಲೆ ನೀನ ನೋಡು. ಕಟ್ಟಿಕೊಳ್ಳ. ಅಕ್ಕ ಇಲ್ಲಿ ನೋಡು. ನಾಯಂಡಹಳ್ಳಿ ದೇವಿರಮ್ಮನ ಮಹಾತ್ಮೆ. ನನ್ನ ಮಹಾತ್ಮೆ ಮುಂದಿನಂತೆ ಇದೆ. ನಾಯಂಡಹಳ್ಳಿ ದೇವಿರಮ್ಮನು ಸೀತಮ್ಮ ಅನ್ನುವರ ಕನಸಿನಲ್ಲಿ ಬಂದು ನನ್ನ ಹೆಸರಿನಲ್ಲಿ 100 ಕರಪತ್ರಗಳನ್ನು ಹಂಚು, ನಿನಗೆ ಒಳ್ಳೆಯದಾಗುತ್ತದೆ, ಇಲ್ಲವಾದರೆ ನಿನಗೆ ಕೆಟ್ಟದ್ದು ಆಗಿ ಕಣ್ಣುಗಳು ಹೊರಟು ಹೋಗುತ್ತವೆ ಎಂದಳು. ಸೀತಮ್ಮ ಉದಾಸೀನ ಮಾಡಿದ್ದಕ್ಕೆ ಅವಳು ಕುರುಡಿಯಾಗಿ ಕುಂಟಿಯಾಗಿ ನಾಯಂಡಹಳ್ಳಿ ಬಸ್ ಸ್ಟಾಪಿನಲ್ಲಿ ಭಿಕ್ಷೆ ಬೇಡುತ್ತಿದ್ದಾಳೆ. ಗೋವಿಂದ! ನಿಮ್ ಮನೆಯವ್ರಿಗೆ ಹುಷಾರಿಲ್ವಾ ಸರ್? ಮೂಕಣ ಬೆವರು ಒಂದು ಎದೆ ನೋವು ಒಂದು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು ಬಂದೆ. ಈಗ್ಲಾದ್ರೂ ನಂಬಿಕೆ ಬಂತ ಸರ್? ನಿನ್ನೆ ಕರಪತ್ರ ಬೇಡ ಅಂದ್ರೆ ಅದಕ್ಕೆ ಈಗ ತೊಂದರೆಗಳಾಗ್ತಾ ಇರೋದು ನಿಮ್ಗೆ. ಇಲ್ದೇ ಇರೋದೆಲ್ಲ ಹೇಳ್ಬೇಡ ಕಣ. ಆ ಅಮ್ಮನಿಗೂ ನನ್ನ ಹೆಂಡತಿಗೂ ಏನೋ ಸಂಬಂಧ? ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದಾರೆ. ಸಂಜೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಕ್ಕೆ ಹೇಳಿದ್ದಾರೆ. ದೇವಿರಮ್ಮ ಅಂತೆ, ದೇವಿರಮ್ಮ. ಹಲೋ, ಹೇಳಿ ಡಾಕ್ಟ್ರೇ. ಸೀರಿಯಸ್ಸಾ? ಇನ್ನು 3 ದಿವಸ ಹಾಸ್ಪಿಟ್ಲಲ್ಲಿ ಇರ್ಬೇಕಾ? ಆಯ್ತು ಡಾಕ್ಟ್ರೆ, ನಾನು ಈಗಲೇ ಬರಲಾ ಬೇಡವಾ? ಡ್ಯೂಟಿ ಮುಗಿಸ್ಕೊಂಬರಲಾ ಡಾಕ್ಟ್ರೆ? ಆಯ್ತು ಡಾಕ್ಟ್ರೆ, ಪರವಾಗಿಲ್ಲ ಬಿಡಿ ಡಾಕ್ಟ್ರೆ. ಏನಂತೆ ಸರ್? ನನ್ನ ಹೆಂಡತಿ ಸೀರಿಯಸ್ ಅಂತ ಕಣೋ. ಇನ್ನು 3 ದಿವಸ ಹಾಸ್ಪಿಟ್ಲಲ್ಲಿ ಇರ್ಬೇಕಂತೆ. ದೇವ್ರಿಗೆ ಬೈದ್ರಿ ತಕ್ಷಣ ಅದ್ರ ಶಕ್ತಿ ತೋರಿಸ್ತು. ಇದೆಲ್ಲ ಎಲ್ಲಿಂದ ಆರಂಭ ಆಯ್ತು ಅನ್ನೋ ಕಂಡಿಡಿಬೇಕು. ವೇದದಿಂದ. ಸುಬಾ, ಐ ಲವ್ ಯು ಅಂತ ಮೆಸೇಜ್ ಕಳಿಸ್ಬಿಟ್ರೆ ಇವಳು ಒಳ್ಳೇದಾಗ್ಬಿಡುತ್ತಾ? ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಹೇಳು? ಸುಳ್ಳು ಹೇಳಬೇಡ. ಫೋನ್ ಕಿತ್ಕೊಳ. ವೇದ, ಇಷ್ಟೆಲ್ಲ ತಿಳುವಳಿಕೆ ಇರೋಳು ನೀನು. 50 ಸರ್ತಿ ಐ ಲವ್ ಯು ಅಂತ ಇವನಿಗೆ ಮೆಸೇಜ್ ಕಳ್ಸಿದ್ಯಲ್ಲಮ್ಮ. ಏನಾಗಿದೆ ನಿನ್ಗೆ? ಏನೇ ಇದೆಲ್ಲ? ಅಕ್ಕ 50 ಜನಕ್ಕೆ ಕಳ್ಸಿದ್ರೆ ಅವಮಾನ ಆಗತ್ತೆ ಅಂತ 5 ನಿಮಿಷಕ್ಕೂ ಸುಬ್ಬನ್ಗೆ ಕಳಿಸ್ದೆ. 50 ಮೆಸೇಜ್ ನನ್ಗೆ ಕಳ್ಸು ಅಂತ ಸುಬ್ಬನ ಹೇಳಿದ್ದು. ಯಾವ ಲೆವೆಲ್ ಹೋಯ್ತು ಅಂದ್ರೆ ಮೊದಲು ಮೆಸೇಜ್ ಬಂತು, ಆಮೇಲೆ ಕರಪತ್ರ ಬಂತು, ಈಗ ಊರ್ ತುಂಬಾ ಕರಪತ್ರಗಳು ಸರಸರ ಅಂತ ಓಡಾಡ್ತಾ ಇದೆ. ನಮ್ ಸಾಹೇಬ್ರು ಕರಪತ್ರ ಹಂಚ್ಬಿಟ್ರು. ಈ ಜನ ಇಷ್ಟಕ್ಕೆ ಬಿಡಲ್ಲ ಕಣ. ಆ ಕಳ್ಳ ನೇರವಾಗಿ ಒಪ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಜೈಲ್ಗೆ ಹಾಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನೀನೇನೋ ಕಳ್ಸಿದ್ದು? ಹೌದ್ರಿ. ಯಾಕೋ ಕಳಿಸ್ದೆ? ನಿಮ್ಮ ಹತ್ರ ಲವ್ ಅನಿಸ್ಕೋಬೇಕಿದ್ದೆ. ಹೊಸ ಮೊಬೈಲ್ ತಗೊಂಡಿದ್ದೆ, ಆದ್ರ ನಂಬರ್ ನಿಮ್ಗೆ ಕೊಟ್ಟಿರ್ಲಿಲ್ಲ, ಅದಕ್ಕೆ ಮೆಸೇಜ್ ಕಳಿಸೆ. ಆದ್ರೆ ಐಡಿಯಾ ನಂದಲ್ರಿಪ್ಪ. ಮತ್ತಿನ್ಯಾರ್ದು? ಬುದ್ಧಿವಂತ ಬಸವರಾಜ. ಅಲ್ಲ